ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀದೆ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ವೀಡಿಯೋಸ್ ಹಾಕಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ. ಮರೀದೆ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಡಿ. ನಾನು ಹೇಳಾಯಿತು, ನೆಕ್ಸ್ಟ್ ವೀಡಿಯೋದೊಳಗಡೆ ಹೋಗೋಣ. ಅವ್ರ ಅಕ್ಕ ಬಂದು ನಿಮ್ಮಮ್ಮ ಹೇಳಿದರೆ ನೀನು ನಿಮ್ಮಮ್ಮ ಹೇಳ್ದಾಗ ತಾನೇ ಮಾಡ್ತಾಯಿದ್ದೆ, ಸೊ ಇದನ್ನು ಹಾಗೆ ಅನ್ಕೊ ಅಂತ ಸಿ ಹತ್ರ ಹೇಳ್ತಾ ಇರ್ತಾಳೆ. ಬಟ್ ಸಿ ನಾನು ಇನ್ನು ಮುಂದೆ ಆ ಥರ ಇರೋದಿಲ್ಲ ಅಂತಲ್ಲ, ಅವ್ರ ಅಕ್ಕನ ಹತ್ರ ಜಗಳ ಮಾಡಿಕೊಂಡು ಮೂಡ್ ಅಪ್ಸೆಟ್ ಆಗಿದೆಯಾ ಅಂತ ಹೋಗಿ ಶಂಕೈಗೆ ಕಾಲ್ ಮಾಡೋಣ ಅಂದರೆ, ಶಂಕೈ ಇವಾಗ ವರ್ಕ್ ಮಾಡ್ತಿದ್ದಾಳಲ್ವ ಪಾರ್ಟ್ ಟೈಮಲ್ಲಿ, ಇದಕ್ಕೆ ಕಾಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಬಂದು ಶಂಕೈಯು ಕಾಲ್ ಅಟೆಂಡ್ ಮಾಡ್ತಾಳೆ. ಬಟ್ ಇವನು ಸಿ ಅಂತ ಹೇಳಿದೆ ಹಾಗೆ ಕಾಲ್ನ ಮಾತಾಡ್ತಿರುವಾಗ ಇವಳು ರಾಂಗ್ ನಂಬರ್ ಅಂತ ಹೇಳಿ ಹಾಗೆ ಕಟ್ ಮಾಡಿ ಹೋಗ್ತಾಳೆ. ಇನ್ನೊಂದು ವಿಷಯ, ಅವಳು ಇವನೇ ಅಂತ ಹೇಳಿದರೆ ಕಟ್ ಮಾಡೇ ಹೋಗ್ತಿದ್ಲು. ಇದೆಲ್ಲ ನಡೆದ್ಮೇಲೆ ಸಿ ಏನು ಮಾಡ್ತಾನೆ ಅಂದರೆ ಲಂಡನ್ನಲ್ಲಿರೋ ಒಬ್ಬರು ರೆಸ್ಟೋರೆಂಟ್ ಲೇಡಿನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಆ್ಯಕ್ಚುಲಿ ತುಂಬ ವರ್ಷದಿಂದನೇ ಇವರಿಬ್ಬರಿಗೂ ಒಬ್ರಿಗೊಬ್ರು ಚೆನ್ನಾಗೇ ಗೊತ್ತು. ಚಿಕ್ಕ ವಯಸ್ಸಲ್ಲಿ ಇವನು ಎಲ್ಲೋ ಹೋಗಬೇಕಾಗಿ ದಾರಿ ತಪ್ಪಿ ಇವರು ರೆಸ್ಟೋರೆಂಟಿಗೆ ಹೋಗಿರ್ತಾನೆ. ಸೊ ಆವಾಗ ಅವರು ಇವನನ್ನ ಕೇರ್ ಮಾಡಿರ್ತಾರೆ. ಇವನು ಅಮ್ಮ ಥರನೇ ಟ್ರೀಟ್ ಮಾಡ್ತಾ ಇರ್ತಾನೆ. ಈಗ ಇವನು ಬಂದಿದ್ದಾನೆ ಅಂತ ಗೊತ್ತಾಗಿದೆ, ಅವನಿಗೆ ಇಷ್ಟ ಆಗಿರೋ ಫುಡ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಸಿ ಆ ಲೇಡಿ ಜೊತೆ ಚೆನ್ನಾಗೇ ಖುಷಿಯಾಗೇ ಇದ್ದಾನೆ ಅಂದರು. ಆದರೆ ಇನ್ನೊಂದು ಕಡೆ ಏನು ಅಂದರೆ ನಮ್ಮ ಶಂಕೈ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಫೀಲಿಂಗಲ್ಲೇ ಇದ್ದಾನೆ ನಮ್ಮ ಸಿ ಸರು. ಮತ್ತು ಶಂಕೈನ ತುಂಬ ಮಿಸ್ ಮಾಡ್ಕೊಳ್ಳೋ ಥರ ಫೀಲ್ ಮಾಡ್ತಾ ಇದ್ದಾನೆ. ಅವ್ನು ಏನು ಅನ್ಕೊತಾನೆ ಅಂದರೆ ಇವಳು ಪಕ್ಕದಲ್ಲೇ ಇದ್ದಾನೆ ಅನ್ನೋ ಫೀಲ್ ಥರ ಅನ್ಕೊತಾನೆ. ಇನ್ನೊಂದು ಸೈಡು ರೆಸ್ಟೋರೆಂಟಲ್ಲಿರೋ ಟಿಯಾನ್ ಶಂಕೈ ಹತ್ರ ಹೇಳ್ತಾ ಇದ್ದಾನೆ, ನಾಳೆ ನನಗೆ ಮುಖ್ಯವಾದ ದಿನ. ಯಾಕೆ ಅಂದರೆ ಚೈನಾದಲ್ಲಿ ಟಾಪ್ ಚೆಫ್ ಇವನು ಮಾಡಿರೋ ರೆಸಿಪಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತಾರಂತೆ. ಅವ್ನು ರೆಡಿ ಮಾಡ್ತಿರೋ ಡಿಶ್ ಏನು ಅಂತಲೂ ಶಂಕೈ ಹತ್ರ ಹೇಳ್ತಾ ಇದ್ದಾನೆ. ಬಟ್ ಈ ಡಿಶ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ಬೇಗ ಮಾಡಬೇಕು ಅಂದರೆ ಒಂದೇ ಒಂದು ದಾರಿ ಇದೆ. ಅವನು ಒಂದು ಫ್ಲವರ್ ನೇಮ್ ಹೇಳ್ತಾನೆ, ಆ ಫ್ಲವರ್ನ ಇದರಲ್ಲಿ ಆ್ಯಡ್ ಮಾಡಿದ್ರೆ ಬೇಗ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಶಂಕೈ ಹೋಟೆಲ್ಗೆ ಬೇಗ ಬಂದಿದ್ದಾಳೆ. ಎಲ್ಲನೂ ಸರಿಯಾಗೇ ಹೋಗ್ತಾ ಇತ್ತು. ಬಟ್ ಇದೇ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋ ಇಬ್ಬರು ಶಂಕೈ ಹತ್ರ ಬಂದು ಹೇಳ್ತಾ ಇದ್ದಾರೆ ಫೀಲಲ್ಲಿ, ಟಿಯಾನ್ ನೈಟ್ ಫುಲ್ಲಾಗಿ ನಿದ್ದೆ ಮಾಡಿದೆ, ಇವತ್ತು ಮಾಡಬೇಕಾಗಿರೋ ಫುಡ್ನ ರಾತ್ರಿ ಎಲ್ಲ ಟ್ರೈ ಮಾಡಿ ನೋಡ್ತಾ ಇದ್ದಾನೆ. ಅದು ಓವರ್ ಕುಕ್ಕಾಗಿ ಒಂಥರ ಟೇಸ್ಟೇ ಚೇಂಜ್ ಆಗಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ 2 ಅವರ್ ಬೇಕಾಗುತ್ತೆ. ಶಂಕೈ ಸಮಾಧಾನ ಮಾಡೋಣ ಅಂತ ಹೋದರೆ ಅವನು ಏನು ಮಾತಾಡೋ ಲೆವೆಲಲ್ಲೇ ಇಲ್ಲ, ಒಂಥರ ಸೈಲೆಂಟಾಗಿ ನಿಂತಿದ್ದಾನೆ. ನೀನು ಏನು ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಮಾಡ್ತಾ ಇರು, ನಾನು ಇವಾಗಲೇ ಹೋಗಿ ಬೇಗ ಬರ್ತೀನಿ ಅಂತೇಳಿ ಅಲ್ಲಿಂದ ಓಡೋಗ್ತಾಳೆ. ಇವನೊಂದು ಫ್ಲವರ್ ನೇಮ್ ಹೇಳಿರ್ತಾನೆ ಅಲ್ವಾ, ಆ ಫ್ಲವರ್ನ ಇಸ್ಕೊಬರೋಕ್ಕೆ ಅಂತಲೇ ಇವಾಗ ಇವಳು ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ. ಅದು ತುಂಬ ರ್ಯಾರು. ಬಟ್ ಶಂಕೈ ಅದನ್ನ ಹೆಂಗೋ ಹುಡುಕಿ ಲಾಸ್ಟಲ್ಲಿ ತೊಗೊಂಡೇ ಬಿಡ್ತಾಳೆ. ಅದ್ರ ಕಾಸ್ಟು ತುಂಬ ಇದೆ, ಆದ್ದರಿಂದ ಅವಳಿಂದ ಅಮೌಂಟ್ ಕಟ್ಟೋಕ್ಕಾಗಿಲ್ಲ ಅಂಥೇಳಿ ಅವಳ ID ಕಾರ್ಡ್ನ ಅಲ್ಲೇ ಇಟ್ಟು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಗಾಬರಿಯಲ್ಲಿ ಹೋಗ್ತಾ ಇರೋ ಶಂಕೈ ಆಪೋಸಿಟಲ್ಲಿ ಬರೋ ಸ್ಕೂಟಿನ ನೋಡಿದೆ, ಅದ್ರ ಮೇಲೆ ಸ್ವಲ್ಪ ಡಿಕ್ಕಿ ಹೊಡೆದು ಕೆಳಗಡೆ ಬೀಳ್ತಾಳೆ. ಇವಳಿಗೇನೋ ಲೈಟಾಗಿ ಒದೆ ಬಿದ್ದಿದೆ. ಬಟ್ ಆ ಫ್ಲವರ್ ಇದೆಯಲ್ಲ ಅದು ಫುಲ್ಲಾಗಿ ಡ್ಯಾಮೇಜ್ ಆಗಿ ಹೋಗ್ಬಿಡತ್ತೆ. ಇವಾಗ ನಾನು ಏನು ಮಾಡೋದು, ಅದನ್ನ ಟಿಯಾನ್ ಹತ್ರ ಬೇರೆ ತೊಗೊಂಡೋಗಿ ಕೊಡಬೇಕು ಅಂತೇಳಿ ಥಿಂಕ್ ಮಾಡ್ತಾ ಇದ್ದಾಳೆ. ಆವಾಗಲೇ ಒಬ್ಬರು ಲೇಡಿ ಇವಳನ್ನ ತುಂಬ ಹೊತ್ತು ಗಮನಿಸಿದ್ರಿಂದ ಮತ್ತೆ ಹೋಗಿ ಆ ಫ್ಲವರ್ನ ತೊಗೊಬಂದು ಶಂಕೈ ಕೈಲಿ ಕೊಡ್ತಾ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಶಂಕೈ ತುಂಬ ದಿನದ ಹಿಂದೆ ಒಬ್ಬರು ಲೇಡಿನ ಕಾಪಾಡಿರ್ತಾರೆ ಅಲ್ವಾ, ಝುವಾಂಗ್ ಹತ್ರನೂ ಮೀಟ್ ಮಾಡಿ ಹೇಳಿರ್ತಾರೆ ಅಲ್ಲ, ಆ ಲೇಡಿನೇ. ಹಾಗೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಬೇಗ ಹೋಗಿ ಟಿಯಾನ್ ಹತ್ರ ಹೋಗಿ ಆ ಫ್ಲವರ್ನ ಕೊಡ್ತಾ ಇದ್ದಾರೆ. ಆ ಚೆಫ್ ಬರೋಕ್ಕಿಂತ ಮುಂಚೆನೇ ಇವನು ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಆ ಫುಡ್ನ ರೆಡಿ ಮಾಡಿ ಇರ್ತಾನೆ. ಆ ಫುಡ್ಡು ಚೆನ್ನಾಗೇ ಇದೆ, ಅವನಿಗೆ ಅಪ್ರೂವಲು ಸಿಗುತ್ತೆ. ಈ ರೆಸ್ಟೋರೆಂಟಲ್ಲಿ ಹೆಡ್ ಚೆಫ್ ಅನ್ನೋ ಪೋಸ್ಟಿಂಗು ಸಿಗುತ್ತೆ. ಅವನು ಸರಿ, ಅವನ ಜೊತೆ ಇರೋರು ಸರಿ ತುಂಬ ಹ್ಯಾಪಿ ಆಗ್ತಾರೆ. ಅವ್ನು ಫಸ್ಟ್ ಬಂದು ಥ್ಯಾಂಕ್ಸ್ ಹೇಳೋದು ಶಂಕೈಗೆ. ಯಾಕೆ ಅಂದರೆ ಶಂಕೈ ಇಲ್ಲ ಅಂದರೆ ಇಲ್ಲಿ ಏನೂ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಸಿ ಅವ್ನ ಫ್ರೆಂಡ್ಸ್ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾ ಇದ್ದಾನೆ. ಅವ್ನ ಫೇಸ್ ನೋಡಿದ್ರೇ ಗೊತ್ತಾಗುತ್ತೆ, ಅವ್ನು ಏನೇ ಇದ್ದರೂ ಬೇರೆ ಕಂಟ್ರಿಗೆ ಹೋಗಿದ್ರು ಅವನು ಶಂಕೈ ಬಗ್ಗೆ ಫೀಲ್ ಮಾಡ್ತಾ ಇರ್ತಾನೆ. ಲೀ ಹತ್ರ ಮಾತಾಡ್ತಾ ಇರುವಾಗ ಕರೆಕ್ಟಾಗಿ ಶಂಕೈ ಅಲ್ಲಿಂದ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾಳೆ. ಇವನು ಸಿಗೆ ಹಾಗೆ ಶಂಕೈ ನಡ್ಕೊಂಡು ಹೋಗ್ತಾ ಇರೋದನ್ನ ವಿಡಿಯೋ ಕಾಲಲ್ಲಿ ತೋರಿಸ್ತಾನೆ.
ಇವಳನ್ನ ನೋಡಿದ್ಮೇಲೆ ಅವನು ಸ್ವಲ್ಪನಾದರೂ ನಾರ್ಮಲಾಗಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಸೈಡು ಶಂಕೈ ಫ್ಲವರ್ನ ತೊಗೊಂಬಂದಿರ್ತಾಳೆ ಅಲ್ವಾ, ಆ ಶಾಪ್ಗೆ ಹೋಗಿರ್ತಾನೆ. ಆ ಓನರ್ ಹತ್ರ ಮಾತಾಡೋದ್ಮೇಲೆ ಗೊತ್ತಾಗೋದು ಶಂಕೈ ಎಷ್ಟು ಕಷ್ಟಪಟ್ಟು ಈ ಫ್ಲವರ್ಸ್ನ ಅಲ್ಲಿಗೆ ತೊಗೊಬಂದಿರ್ತಾಳೆ ಅಂತ. ಎಲ್ಲನೂ ತಿಳ್ಕೊಂಡು ಮತ್ತು ಅವಳು ID ಕಾರ್ಡ್ನು ಇಲ್ಲೇ ತಾನೇ ಬಿಟ್ಟೋಗಿರ್ತಾಳೆ ಅಲ್ಲ, ಅದನ್ನೂ ತಗೊಂಡೋಗಿ ಶಂಕೈ ಹತ್ರ ಕೊಡ್ತಾನೆ. ನೀನು ನನಗಾಗಿ ಎಂಥ ದೊಡ್ಡ ಹೆಲ್ಪ್ ಮಾಡಿದ್ಯಾ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ, ನಾನು ನಿನಗೆ ಟ್ರೀಟ್ ಇಡ್ತೀನಿ ಅಂತ ಹೇಳಿ ಇಬ್ಬರು ಒಂದು ಪ್ಲೇಸಲ್ಲಿ ಹೋಗಿ ಊಟ ಮಾಡ್ತಾ ಇದ್ದಾರೆ. ಇವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ವೀಕ್ಸೇ ಆದರೂ ಇವರು ಚಿಕ್ಕ ವಯಸ್ಸಿಂದಲೂ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದನ್ನ ಕಲ್ತಿದ್ದಾರೆ. ಡಿನ್ನರ್ ಎಲ್ಲ ಮುಗಿದ್ಮೇಲೆ ಶಂಕೈನ ಸೇಫಾಗಿ ಅವ್ರ ಮನೆಗೆ ಬಿಟ್ಟು ಬರೋಕ್ಕೆ ಅಂತ ಟಿಯಾನ್ ಹೋಗಿದ್ದಾನೆ. ನೀನು ರೆಸ್ಟೋರೆಂಟಲ್ಲಿ ಜಾಯ್ನ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀನು ಎಷ್ಟು ದಿನ ಅಂತ ವರ್ಕ್ ಮಾಡ್ತೀಯ ಅನ್ನೋದು ಗೊತ್ತಿಲ್ಲ, ಆದರೆ ಆದಷ್ಟು ರೆಸ್ಟೋರೆಂಟಲ್ಲಿ ಇರೋಕ್ಕೆ ಟ್ರೈ ಮಾಡು. ಇದನ್ನ ಕೇಳಿ ಶಂಕೈಯು ಸರಿ ಅಂತ ಹೇಳ್ತಾ ಇದ್ದಾಳೆ. ಆವಾಗಲೇ ಹಿಂದೆಯಿಂದ ಒಂದು ವಾಯ್ಸ್ ಕೇಳುತ್ತೆ, ಈ ಥರ ಎಲ್ಲ ಮಾತಾಡಿ ಆ ಹುಡುಗಿ ಶಂಕೈನ ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದನ್ನ ಯಾರು ಅಂತ ನೋಡಿದ್ರೆ ಅದು ನಮ್ಮ ಸೀನೆ. ದಿಢೀರಂತ ಸೀನ ಇಲ್ಲಿ ನೋಡಿದೆ ಶಂಕೈಗೆ 2 ವಿಷಯ ಗೊತ್ತಾಗ್ತಾ ಇಲ್ಲ. ಒಂದು, ಇವನು ಎಲ್ಲಿ ಇಲ್ಲಿಗೆ ಬಂದಿದ್ದಾನೆ, ಇವನು ಲಂಡನ್ನಿಗೆ ತಾನೇ ಹೋಗಿದ್ದಾನೆ. ಎರಡನೇದು, ಇವನು ಹೆಂಗೆ ಟಿಯಾನ್ ಇರೋ ಜಾಗಕ್ಕೆ ಬಂದು ಟಿಯಾನ್ ಹತ್ರ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಕೇಳುವಾಗ ಒಂದು ಟಿಯಾನ್ ಬಗ್ಗೆ ಮುಖ್ಯವಾದ ವಿಷಯನ ಹೇಳ್ತಾ ಇದ್ದಾನೆ. ಇವನು ನಿನ್ನ ಹತ್ರ ಇದುವರೆಗೂ ಫ್ರೆಂಡ್ ಥರ ತಾನೇ ಮಾತಾಡ್ತಾ ಇದ್ದಾನೆ, ಆದರೆ ಇವನು ಸೀಕ್ರೆಟ್ನ ನಿನ್ನ ಹತ್ರ ಇದುವರೆಗೂ ಹೇಳಿಲ್ಲ ಅಲ್ವಾ. ಅಂದು ಈ ಫೋಟೋದಲ್ಲಿ ಇರೋದು ಟಿಯಾನೇ. ಟಿಯಾನ್ ಒಬ್ಬ ದೊಡ್ಡ ಮೆಡಿಸನ್ ಕಂಪ್ನಿಯ ಓನರ್ ಮಗ. ಈ ಸೀಕ್ರೆಟ್ನೆಲ್ಲ ಹೈಡ್ ಮಾಡಿ ಅವನು ಏನಕ್ಕೆ ನಿನ್ನ ಮುಂದೆ ಕಷ್ಟಪಡೋ ರೀತಿ ಆ್ಯಕ್ಟ್ ಮಾಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಕೇಳಿದ್ಮೇಲೆ ಶಂಕೈಗೂ ಟಿಯಾನ್ ಮೇಲೆ ಗಾಂಡಾಗುತ್ತೆ. ಅವ್ನು ಏನಕ್ಕೆ ಈ ಥರ ಮಾಡ್ದ ಅಂತ. ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ, ನೀನು ನನ್ನನ್ನು ಒಂದು ಒಳ್ಳೆ ಫ್ರೆಂಡು ಅಂತ ಅಂದ್ಕೊಂಡೋ ಇಲ್ವೋ ಗೊತ್ತಿಲ್ಲ ಅಂದು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಬರ್ತಾಳೆ. ಟಿಯಾನ್ಗೂ ಏನು ಹೇಳಿ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಶಂಕೈ ಮಾತ್ರ ಮನೆಗೆ ಹೋಗಿಲ್ಲ, ಅವಳ ಜೊತೆನೇ ಅವಳ ಹಿಂದೆನೇ ನಮ್ಮ ಸೀನು ಅವಳನ್ನ ಟಾರ್ಚರ್ ಮಾಡೋಕ್ಕೆ ಅಂತಲೇ ಅವಳ ಮನೆಗೆ ಹೋಗಿದ್ದಾನೆ. ಅವತ್ತು ನಾನು ನಿನ್ನ ಮೀಟ್ ಮಾಡಿ ಮಾತಾಡೋಕ್ಕೆ ಅಂತ ಬಂದಾಗ ನೀನು ಟಿಯಾನ್ಗೆ ಎಷ್ಟು ಸಪೋರ್ಟ್ ಮಾಡಿ ಮಾತಾಡಿದೆ ನೋಡ್ದ, ಅವನು ಎಂಥ ನಿಜಾನ ಮುಚ್ಚಿಟ್ಟು ನಿನ್ನ ಹತ್ರ ಪಳಗಿದ್ದಾನೆ. ಇದಕ್ಕೆ ನೀನು ನಂತರ ಪರ್ಸನ್ನ ನಂಬಬೇಕು ಅಂತೇಳಿ ಇವನ ಬಗ್ಗೆನೇ ಇವನು ಹೊಗಳ್ಕೊತಾ ಇದ್ದಾನೆ. ಆಲ್ರೆಡಿ ಗಾಂಡಲ್ಲಿರೋ ಶಂಕೈ ನಿನಗೆ ಟೈಮ್ ಆಯಿತು ತಾನೇ, ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ. ಇವನು ನಮ್ಮ ಮನೆಗೆ ಕಳ್ಸೋಕ್ಕೆ ಏನೇನೋ ಮಾತಾಡ್ತಾ ಇದ್ದಾಳೆ, ಆದರೆ ಹೋಗಲೇಬಾರ್ದು ಅನ್ನೋ ನಿರ್ಧಾರದಲ್ಲಿ ಇದ್ದಾನೇನೋ ಅನಿಸುತ್ತೆ. ಇವನು ಬಂದಿದ್ದಾನೆ ಅಂತ ಗೊತ್ತಾಗಿದ್ದೆ ಶಂಕೈಯವರ ಅಪ್ಪ ಅಮ್ಮ ಬಂದು ಇವತ್ತು ನೈಟ್ ನೀವು ಇಲ್ಲೇ ಡಿನ್ನರ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಬದಲಿಗೆ ಏನು ಹೇಳ್ತಾನೆ ಅಂದರೆ, ನನಗೆ ಡಿನ್ನರ್ ಮಾತ್ರ ಅಲ್ಲ, ಇವಾಗ ಲೇಟ್ ಬೇರೆ ಆಯಿತು, ನಾನು ಇಲ್ಲೇ ಸ್ಟೇ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹಿಂಗೆ ಅಂತ ಮಾತಾಡಿ ಲಾಸ್ಟಲ್ಲಿ ಶಂಕೈ ರೂಮಲ್ಲೇ ಸ್ಟೇ ಮಾಡೋಕ್ಕೆ ಪರ್ಮಿಷನ್ನು ಇಸ್ಕೊತಾನೆ. ಇಬ್ಬರು ಹಾಗೆ ಮಲಗಿದ್ದಾರೆ, ಇಬ್ಬರಿಗೂ ನಿದ್ದೆ ಇಲ್ಲ. ಇವನು ಬೇರೆ ಟಿಯಾನ್ ಟಾಪಿಕ್ಗೆ ಮೈಂಡಲ್ಲಿ ಹೋಗ್ತಾ ಇದೆ. ಅದಕ್ಕೆ ಶಂಕೈ ಹತ್ರ ಕೇಳ್ತಾನೆ, ಏನಕ್ಕೆ ನೀನು ಅವನ ಹತ್ರ ಕ್ಲೋಸಾಗಿ ಮಾತಾಡ್ತಾ ಇದೆಯಾ ಅಂತ ಗೊತ್ತಿಲ್ಲ, ನಾನು ಬರೋಕ್ಕೆ ಮುಂಚೆ ಅವನೇನಾದರೂ ನಿನ್ನ ಕೈ ಟಚ್ ಮಾಡಿ ಮಾತಾಡ್ತಾ ಇದ್ನಾ. ಇವನು ಈ ಥರ ಎಲ್ಲ ಮಾತಾಡೋದನ್ನ ನೋಡಿ ಶಂಕೈ ನಗಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ಶಂಕೈ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ, ಆದರೆ ಇವನಿಗೆ ನಿದ್ದೆ ಬರ್ತಾ ಇಲ್ಲ. ಬೋರ್ ಹೊಡಿತಾ ಇದೆ ಅಂತ ಹೇಳಿ ಶಂಕೈ ಫೇಸ್ನೇ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಂಕೈ ಮತ್ತು ಇಬ್ಬರು ಒಟ್ಟಿಗೆ ಕಾಲೇಜಿಗೆ ಎಂಟ್ರಿ ಆಗ್ತಾರೆ. ಇವ್ರನ್ನ ನೋಡೋ ಎಲ್ರಿಗೂ ಶಾಕು. ಹೆಂಗೆ ದಿಢೀರಂತ ಬಂದ, ಅವ್ನು ಲಂಡನ್ನಿಗೆ ತಾನೇ ಹೋಗಿದ್ದ. ಕ್ವೀನ್ ಆ ಕಡೆಯಿಂದ ನಡ್ಕೊಬರೋದನ್ನ ನೋಡಿ ಅವನಿಗೊಂದು ಎಂಟರ್ಟೈನ್ಮೆಂಟ್ ಥರ ಬೇಕು ಅಂತಲೇ ಕ್ವೀನ್ ಹತ್ರ ಹೋಗಿ ಹೇಳ್ತಾನೆ, ನಾನು ನಿನ್ನೆ ಶಂಕೈ ರೂಮಲ್ಲೇ ಮಲ್ಕೊಂಡಿದ್ದೆ ಅಂತ ಅಂದಾಗ ಕ್ವೀನ್ ಇದನ್ನ ಕೇಳಿದೆ ಸಖತ್ ಟೆನ್ಷನ್ ಆಗ್ತಾನೆ. ಹತ್ರ ಶಂಕೈ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇರೋದು ಕ್ವೀನ್ಗೆ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಸೈಡು ಹೋಗಿ ಲೀನ ಮೀಟ್ ಮಾಡಿ ಇಷ್ಟು ದಿನ ನಡೆದಿರೋ ತಪ್ಪಿಗೆಲ್ಲದಕ್ಕೂ ಸಾರಿ ಕೇಳ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ ಆ ಗೊಂಬೆನ ಮುರಿದಾಕಿರೋದ್ರಿಂದ ಹಿಡಿದು ಇವಾಗಿನವರೆಗೂ ನಡೆದಿರೋದಕ್ಕೆ ಎಲ್ಲದಕ್ಕೂ ಸಾರಿ ಕೇಳ್ತಾ ಇದ್ದಾನೆ. ಇವರಿಬ್ಬರ ನಡುವೆ ಯಾವುದೇ ರೀತಿ ಪ್ರಾಬ್ಲಮ್ಮು ಇಲ್ಲ. ಹಾಗೆ ಎಫರ್ ಗ್ರೂಪಲ್ಲಿ ಇದ್ರಲ್ಲ, ಎಲ್ಲರೂ ಹಳೆ ರೀತಿಯೇ ಇದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಠಾಣ್ ಅಂತ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ. ಟಾಟಾ, ಬಾಯ್ ಬಾಯ್.